ರಿಪೋರ್ಟರ್ಸ್ ಬುಲೆಟಿನ್ಗೆ ಸ್ವಾಗತ. ನಾನು ಪ್ರಭು. ನನ್ನ ಜೊತೆ ಇದೀಗ ನಮ್ಮ ಎಲ್ಲಾ ಜಿಲ್ಲಾ ವರದಿಗಾರರು ಲೈವ್ ಆಗಿ ಕನೆಕ್ಟ್ ಆಗಿದ್ದಾರೆ. ಅವರೆಲ್ಲರನ್ನೂ ಕೂಡ ವೆಲ್ಕಮ್ ಮಾಡ್ಕೊಳ್ತಾ ರಿಪೋರ್ಟರ್ಸ್ ಬುಲೆಟಿನ್ ಅಲ್ಲಿ ಮೊದಲ ಸುದ್ದಿಯನ್ನ ನೋಡ್ತಾ ಹೋಗೋಣ. ನೋಡಿ, ಬಳ್ಳಾರಿ ಈ ರಕ್ತ ರಾಜಕಾರಣಕ್ಕೆ ಇದೀಗ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ. ಜನಾರ್ದನ್ ರೆಡ್ಡಿ ಮನೆಯ ಬಳಿ 9mm ಬುಲೆಟ್ ಪತ್ತೆಯಾಗಿದೆ. ಹೀಗಾಗಿ ಸ್ಥಳಕ್ಕೆ ಪೊಲೀಸರು ಮತ್ತು ಈ ಬಾಂಬ್ ಸ್ಕ್ವಾಡ್ ದಳದವರು ಕೂಡ ಭೇಟಿಯನ್ನು ಕೊಟ್ಟು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಬಳ್ಳಾರಿಯಲ್ಲಿ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ರಕ್ತಸಿಕ್ತ ರಾಜಕೀಯಕ್ಕೆ ಸಾಕ್ಷಿಯಾದಂತಹ ಜಾಗದ ಬಳಿ ಇದ್ದೇವೆ. ಬಳ್ಳಾರಿಯ ಸಿರುಗುಪ್ಪ ರಸ್ತೆಯ ಅಹಂಭಾವಿ ಪ್ರದೇಶದಲ್ಲಿ ಇರತಕ್ಕಂಥದ್ದು. ಇದೇ ಜಾಗದಲ್ಲಿ ಜನವರಿ 1ನೇ ತಾರೀಕು ಗಲಾಟೆ ಆಗಿರ್ತಕ್ಕಂಥದ್ದು. ಗಲಾಟೆಯಾಗಿ ಫೈರ್ ಆಗಿ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಅಂತಕ್ಕಂಥರು ಗುಂಡೇಟಿಗೆ ಬಲಿಯಾಗಿರ್ತಕ್ಕಂಥದ್ದು. ಈಗಾಗಲೇ ಏನು ಈ ಹಂತದಲ್ಲಿ ಹಲವು ಆಯಾಮಗಳಲ್ಲಿ ತನಿಖೆಯನ್ನ ಮಾಡ್ತಾ ಇರ್ತಕ್ಕಂತಹ ಪೊಲೀಸರಿಗೆ ಹಲವು ಸುಳಿವುಗಳು ಕೂಡ ಸಿಕ್ಕಿರ್ತಕ್ಕಂಥದ್ದು. ಏನು 7-8 ಬಾರಿ ಗನ್ ಫೈರ್ ಅನ್ನ ಮಾಡಲಾಗಿದೆ ಅಂತಕ್ಕಂತಹ ವಿಚಾರಗಳು ಏನೋ ಬೆಳಕಿಗೆ ಬಂದಿದೆ. ಈ ಸಂಬಂಧಪಟ್ಟಂಗೆ ಈಗಾಗಲೇ ಹಲವರನ್ನ ಬಂಧನ ಕೂಡ ಮಾಡಲಾಗಿದೆ. ಬಂಧನವನ್ನ ಮಾಡೋದ್ರ ಜೊತೆಗೆ ಯಾರು ಗಲಭೆಯಲ್ಲಿ ಭಾಗಿಯಾಗಿದ್ರು ಅವ್ರನ್ನು ಕೂಡ ಇವತ್ತು ನ್ಯಾಯಾಲಯದ ಎದುರು ಹಾಜರುಪಡಿಸಲಾಗಿದೆ. ಬೆಳಗ್ಗೆಯಿಂದನೇ ಬಂದಂತಹ ಏನು FSL ಮತ್ತು ಬಾಂಬ್ ನಿಷ್ಕ್ರಿಯ ದಳದ ತಂಡದ ಅಧಿಕಾರಿಗಳು ಮತ್ತಷ್ಟು ಶೋಧ ಕಾರ್ಯವನ್ನ ನಡೆಸಿರ್ತಕ್ಕಂಥದ್ದು. ಇವತ್ತು ಇದೇ ಒಂದು ರಸ್ತೆಯಲ್ಲಿ 9mm ಬುಲೆಟ್ ಸಿಕ್ಕಿರ್ತಕ್ಕಂಥದ್ದು ಕೂಡ ಈ ಪ್ರಕರಣಕ್ಕೆ ಒಂದು ತಿರುವು ಇರತಕ್ಕಂಥದ್ದು. ಇಲ್ಲಿರ್ತಕ್ಕಂತಹ 9mm ಬುಲೆಟ್ ಯಾರದ್ದು ಅಂತಕ್ಕಂತಹ ಒಂದು ಅಂಶವನ್ನ ಕಲೆ ಹಾಕ್ತಾ ಇರ್ತಕ್ಕಂತಹ ಪೊಲೀಸ್ ಅಧಿಕಾರಿಗಳು ಮತ್ತಷ್ಟು ಒಂದು ಹುಡುಕಾಟಕ್ಕೆ ಮುಂದಾಗಿರ್ತಕ್ಕಂಥದ್ದು. ನಾನಿರ್ತಕ್ಕಂಥದ್ದು ಜನಾರ್ದನ್ ರೆಡ್ಡಿ ಅವರ ಏನು ನಿವಾಸ ಇದೆ, ಆ ನಿವಾಸದ ಗ್ಲಾಸ್ ಹೌಸ್ ಏನಿದೆ ಆ ಗ್ಲಾಸ್ ಹೌಸ್ ನ ಬಳಿ ಇದ್ದೇನೆ. FSL ಅಧಿಕಾರಿಗಳು ಅದರ ಜೊತೆಗೆ ಬಾಂಬ್ ನಿಷ್ಕ್ರಿಯ ದಳದ ತಂಡದ ಅಧಿಕಾರಿಗಳು ತಮ್ಮ ಕೆಲಸವನ್ನ ಕೂಡ ಮತ್ತೆ ಮುಂದುವರಿಸಿದ್ದಾರೆ. ಬೆಳಗ್ಗೆ ಬಂದಂತಹ ಅಧಿಕಾರಿಗಳು ತಮ್ಮ ಕಾರ್ಯವನ್ನ ಮುನ್ನಡೆಸ್ತಾ ಇರ್ತಕ್ಕಂಥದ್ದು. ಏನು ಬಾಂಬ್ ನಿಷ್ಕ್ರಿಯ ದಳದ ತಂಡಕ್ಕೆ ಒಂದು 9mm ಬುಲೆಟ್ ಕೂಡ ದೊರೆತಿರ್ತಕ್ಕಂಥದ್ದು. ಮತ್ತಷ್ಟು ಸಾಕ್ಷ್ಯಗಳನ್ನ ಕಲೆ ಹಾಕಲಿಕ್ಕೆ ಈಗ ಅಧಿಕಾರಿಗಳು ಮುಂದಾಗಿದ್ದಾರೆ. ಅದರ ಜೊತೆಗೆ ಏನು ಆ ಗನ್ನಿಂದ ಸಿಡಿದಂತಹ ಬುಲೆಟ್ಗಳೆಷ್ಟು, ಅದರ ಜೊತೆಗೆ ಯಾರ ಗನ್ಗಳು ಅಂತಕ್ಕಂತಹ ಪತ್ತೆ ಹಚ್ಚತಕ್ಕಂತಹ ಕೆಲಸಕ್ಕೆ ಈಗ ಅಧಿಕಾರಿಗಳು ಮುಂದಾಗ್ತಾ ಇರ್ತಕ್ಕಂಥದ್ದು. ಬಳ್ಳಾರಿಯ ಅಹಂಭಾವಿ ಪ್ರದೇಶದಲ್ಲಿ ಸಾಕಷ್ಟು ಈ ಒಂದು ಅಧಿಕಾರಿಗಳು ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಕೂಡ ಇದನ್ನ ತಮ್ಮ ಸಂಪೂರ್ಣವಾಗಿ ಏನು ಪರಿಶೀಲನೆ ಕಾರ್ಯಗಳನ್ನ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಮತ್ತಷ್ಟು ತನಿಖೆಯನ್ನ ಮಾಡ್ತಾ ಇರ್ತಕ್ಕಂತಹ ಪೊಲೀಸ್ ಇಲಾಖೆಯ ತಾಂತ್ರಿಕ ತಂಡಕ್ಕೆ ಮತ್ತಷ್ಟು ಸಾಕ್ಷಿಗಳು ಕೂಡ ಸಿಗಬೇಕಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಯಾವ್ಯಾವ ಬುಲೆಟ್ ಯಾರ್ಯಾರ ಗನ್ನಿಂದ ಹಾರಿದೆ, ಯಾರಿಗೆ ಸಂಬಂಧಪಟ್ಟಂತಹ ಗನ್ಗಳು ಅಂತಕ್ಕಂಥದ್ದನ್ನ ಪತ್ತೆ ಹಚ್ಚತಕ್ಕಂಥ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ. ರಿಪೋರ್ಟರ್ಸ್ ಬುಲೆಟಿನ್ಗೆ ಸ್ವಾಗತ. ನಾನು ಪ್ರಭು. ನನ್ನ ಜೊತೆ ಇದೀಗ ನಮ್ಮ ಎಲ್ಲಾ ಜಿಲ್ಲಾ ವರದಿಗಾರರು ಲೈವ್ ಆಗಿ ಕನೆಕ್ಟ್ ಆಗಿದ್ದಾರೆ. ಅವರೆಲ್ಲರನ್ನೂ ಕೂಡ ವೆಲ್ಕಮ್ ಮಾಡ್ಕೊಳ್ತಾ ರಿಪೋರ್ಟರ್ಸ್ ಬುಲೆಟಿನ್ ಅಲ್ಲಿ ಮೊದಲ ಸುದ್ದಿಯನ್ನ ನೋಡ್ತಾ ಹೋಗೋಣ. ನೋಡಿ, ಬಳ್ಳಾರಿ ಈ ರಕ್ತ ರಾಜಕಾರಣಕ್ಕೆ ಇದೀಗ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ. ಜನಾರ್ದನ್ ರೆಡ್ಡಿ ಮನೆಯ ಬಳಿ 9mm ಬುಲೆಟ್ ಪತ್ತೆಯಾಗಿದೆ. ಹೀಗಾಗಿ ಸ್ಥಳಕ್ಕೆ ಪೊಲೀಸರು ಮತ್ತು ಈ ಬಾಂಬ್ ಸ್ಕ್ವಾಡ್ ದಳದವರು ಕೂಡ ಭೇಟಿಯನ್ನು ಕೊಟ್ಟು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಬಳ್ಳಾರಿಯಲ್ಲಿ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ರಕ್ತಸಿಕ್ತ ರಾಜಕೀಯಕ್ಕೆ ಸಾಕ್ಷಿಯಾದಂತಹ ಜಾಗದ ಬಳಿ ಇದ್ದೇವೆ. ಬಳ್ಳಾರಿಯ ಸಿರುಗುಪ್ಪ ರಸ್ತೆಯ ಅಹಂಭಾವಿ ಪ್ರದೇಶದಲ್ಲಿ ಇರತಕ್ಕಂಥದ್ದು. ಇದೇ ಜಾಗದಲ್ಲಿ ಜನವರಿ 1ನೇ ತಾರೀಕು ಗಲಾಟೆ ಆಗಿರ್ತಕ್ಕಂಥದ್ದು. ಗಲಾಟೆಯಾಗಿ ಫೈರ್ ಆಗಿ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಅಂತಕ್ಕಂಥರು ಗುಂಡೇಟಿಗೆ ಬಲಿಯಾಗಿರ್ತಕ್ಕಂಥದ್ದು. ಈಗಾಗಲೇ ಏನು ಈ ಹಂತದಲ್ಲಿ ಹಲವು ಆಯಾಮಗಳಲ್ಲಿ ತನಿಖೆಯನ್ನ ಮಾಡ್ತಾ ಇರ್ತಕ್ಕಂತಹ ಪೊಲೀಸರಿಗೆ ಹಲವು ಸುಳಿವುಗಳು ಕೂಡ ಸಿಕ್ಕಿರ್ತಕ್ಕಂಥದ್ದು. ಏನು 7-8 ಬಾರಿ ಗನ್ ಫೈರ್ ಅನ್ನ ಮಾಡಲಾಗಿದೆ ಅಂತಕ್ಕಂತಹ ವಿಚಾರಗಳು ಏನೋ ಬೆಳಕಿಗೆ ಬಂದಿದೆ. ಈ ಸಂಬಂಧಪಟ್ಟಂಗೆ ಈಗಾಗಲೇ ಹಲವರನ್ನ ಬಂಧನ ಕೂಡ ಮಾಡಲಾಗಿದೆ. ಬಂಧನವನ್ನ ಮಾಡೋದ್ರ ಜೊತೆಗೆ ಯಾರು ಗಲಭೆಯಲ್ಲಿ ಭಾಗಿಯಾಗಿದ್ರು ಅವ್ರನ್ನು ಕೂಡ ಇವತ್ತು ನ್ಯಾಯಾಲಯದ ಎದುರು ಹಾಜರುಪಡಿಸಲಾಗಿದೆ. ಬೆಳಗ್ಗೆಯಿಂದನೇ ಬಂದಂತಹ ಏನು FSL ಮತ್ತು ಬಾಂಬ್ ನಿಷ್ಕ್ರಿಯ ದಳದ ತಂಡದ ಅಧಿಕಾರಿಗಳು ಮತ್ತಷ್ಟು ಶೋಧ ಕಾರ್ಯವನ್ನ ನಡೆಸಿರ್ತಕ್ಕಂಥದ್ದು. ಇವತ್ತು ಇದೇ ಒಂದು ರಸ್ತೆಯಲ್ಲಿ 9mm ಬುಲೆಟ್ ಸಿಕ್ಕಿರ್ತಕ್ಕಂಥದ್ದು ಕೂಡ ಈ ಪ್ರಕರಣಕ್ಕೆ ಒಂದು ತಿರುವು ಇರತಕ್ಕಂಥದ್ದು. ಇಲ್ಲಿರ್ತಕ್ಕಂತಹ 9mm ಬುಲೆಟ್ ಯಾರದ್ದು ಅಂತಕ್ಕಂತಹ ಒಂದು ಅಂಶವನ್ನ ಕಲೆ ಹಾಕ್ತಾ ಇರ್ತಕ್ಕಂತಹ ಪೊಲೀಸ್ ಅಧಿಕಾರಿಗಳು ಮತ್ತಷ್ಟು ಒಂದು ಹುಡುಕಾಟಕ್ಕೆ ಮುಂದಾಗಿರ್ತಕ್ಕಂಥದ್ದು. ನಾನಿರ್ತಕ್ಕಂಥದ್ದು ಜನಾರ್ದನ್ ರೆಡ್ಡಿ ಅವರ ಏನು ನಿವಾಸ ಇದೆ, ಆ ನಿವಾಸದ ಗ್ಲಾಸ್ ಹೌಸ್ ಏನಿದೆ ಆ ಗ್ಲಾಸ್ ಹೌಸ್ ನ ಬಳಿ ಇದ್ದೇನೆ. FSL ಅಧಿಕಾರಿಗಳು ಅದರ ಜೊತೆಗೆ
ಬಾಂಬ್ ನಿಷ್ಕ್ರಿಯ ದಳದ ತಂಡದ ಅಧಿಕಾರಿಗಳು ತಮ್ಮ ಕೆಲಸವನ್ನ ಕೂಡ ಮತ್ತೆ ಮುಂದುವರಿಸಿದ್ದಾರೆ. ಬೆಳಗ್ಗೆ ಬಂದಂತಹ ಅಧಿಕಾರಿಗಳು ತಮ್ಮ ಕಾರ್ಯವನ್ನ ಮುನ್ನಡೆಸ್ತಾ ಇರತಕ್ಕಂಥದ್ದು ಏನು ಬಾಂಬ್ ನಿಷ್ಕ್ರಿಯ ದಳದ ತಂಡಕ್ಕೆ ಒಂದು 9mm ಬುಲೆಟ್ ಕೂಡ ದೊರೆತಿರ್ತಕ್ಕಂಥದ್ದು. ಮತ್ತಷ್ಟು ಸಾಕ್ಷ್ಯಗಳನ್ನ ಕಲೆ ಹಾಕಲಿಕ್ಕೆ ಈಗ ಅಧಿಕಾರಿಗಳು ಮುಂದಾಗಿದ್ದಾರೆ. ಅದರ ಜೊತೆಗೆ ಏನು ಆ ಗನ್ನಿಂದ ಸಿಡಿದಂತಹ ಬುಲೆಟ್ಗಳೆಷ್ಟು, ಅದರ ಜೊತೆಗೆ ಯಾರ ಗನ್ಗಳು ಅಂತಕ್ಕಂತಹ ಪತ್ತೆ ಹಚ್ಚತಕ್ಕಂತಹ ಕೆಲಸಕ್ಕೆ ಈಗ ಅಧಿಕಾರಿಗಳು ಮುಂದಾಗ್ತಾ ಇರತಕ್ಕಂಥದ್ದು. ಬಳ್ಳಾರಿಯ ಅಹಂಭಾವಿ ಪ್ರದೇಶದಲ್ಲಿ ಸಾಕಷ್ಟು ಈ ಒಂದು ಅಧಿಕಾರಿಗಳು ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಕೂಡ ಇದನ್ನ ತಮ್ಮ ಸಂಪೂರ್ಣವಾಗಿ ಏನು ಪರಿಶೀಲನೆ ಕಾರ್ಯಗಳನ್ನ ಕೂಡ ಮಾಡ್ತಾ ಇರತಕ್ಕಂಥದ್ದು. ಹೀಗಾಗಿ ಮತ್ತಷ್ಟು ತನಿಖೆಯನ್ನ ಮಾಡ್ತಾ ಇರತಕ್ಕಂತಹ ಪೊಲೀಸ್ ಇಲಾಖೆಯ ತಾಂತ್ರಿಕ ತಂಡಕ್ಕೆ ಮತ್ತಷ್ಟು ಸಾಕ್ಷಿಗಳು ಕೂಡ ಸಿಗಬೇಕಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಯಾವ್ಯಾವ ಬುಲೆಟ್ ಯಾರ್ಯಾರ ಗನ್ನಿಂದ ಹಾರಿದೆ, ಯಾರಿಗೆ ಸಂಬಂಧಪಟ್ಟಂತಹ ಗನ್ಗಳು ಅಂತಕ್ಕಂಥದ್ದನ್ನ ಪತ್ತೆ ಹಚ್ಚತಕ್ಕಂಥ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ. ರಿಪೋರ್ಟರ್ಸ್ ಬುಲೆಟಿನ್ಗೆ ಸ್ವಾಗತ. ನಾನು ಪ್ರಭು. ನನ್ನ ಜೊತೆ ಇದೀಗ ನಮ್ಮ ಎಲ್ಲಾ ಜಿಲ್ಲಾ ವರದಿಗಾರರು ಲೈವ್ ಆಗಿ ಕನೆಕ್ಟ್ ಆಗಿದ್ದಾರೆ. ಅವರೆಲ್ಲರನ್ನೂ ಕೂಡ ವೆಲ್ಕಮ್ ಮಾಡ್ಕೊಳ್ತಾ ರಿಪೋರ್ಟರ್ಸ್ ಬುಲೆಟಿನ್ ನಲ್ಲಿ ಮೊದಲ ಸುದ್ದಿಯನ್ನ ನೋಡ್ತಾ ಹೋಗೋಣ. ನೋಡಿ, ಬಳ್ಳಾರಿ ಈ ರಕ್ತ ರಾಜಕಾರಣಕ್ಕೆ ಇದೀಗ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ. ಜನಾರ್ದನ್ ರೆಡ್ಡಿ ಮನೆಯ ಬಳಿ 9mm ಬುಲೆಟ್ ಪತ್ತೆಯಾಗಿದೆ. ಹೀಗಾಗಿ ಸ್ಥಳಕ್ಕೆ ಪೊಲೀಸರು ಮತ್ತು ಈ ಬಾಂಬ್ ಸ್ಕ್ವಾಡ್ ದಳದವರು ಕೂಡ ಭೇಟಿಯನ್ನು ಕೊಟ್ಟು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಬಳ್ಳಾರಿಯಲ್ಲಿ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ರಕ್ತಸಿಕ್ತ ರಾಜಕೀಯಕ್ಕೆ ಸಾಕ್ಷಿಯಾದಂತಹ ಜಾಗದ ಬಳಿ ಇದ್ದೇವೆ. ಬಳ್ಳಾರಿಯ ಸಿರುಗುಪ್ಪ ರಸ್ತೆಯ ಅಹಂಭಾವಿ ಪ್ರದೇಶದಲ್ಲಿ ಇರತಕ್ಕಂಥದ್ದು. ಇದೇ ಜಾಗದಲ್ಲಿ ಜನವರಿ 1ನೇ ತಾರೀಕು ಗಲಾಟೆ ಆಗಿರ್ತಕ್ಕಂಥದ್ದು. ಗಲಾಟೆಯಾಗಿ ಫೈರ್ ಆಗಿ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಅಂತಕ್ಕಂಥವ್ರು ಗುಂಡೇಟಿಗೆ ಬಲಿಯಾಗಿರ್ತಕ್ಕಂಥದ್ದು. ಈಗಾಗಲೇ ಏನು ಈ ಹಂತದಲ್ಲಿ ಹಲವು ಆಯಾಮಗಳಲ್ಲಿ ತನಿಖೆಯನ್ನ ಮಾಡ್ತಾ ಇರ್ತಕ್ಕಂತಹ ಪೊಲೀಸರಿಗೆ ಹಲವು ಸುಳಿವುಗಳು ಕೂಡ ಸಿಕ್ಕಿರ್ತಕ್ಕಂಥದ್ದು. ಏನು 7-8 ಬಾರಿ ಗನ್ ಫೈರ್ ಅನ್ನ ಮಾಡಲಾಗಿದೆ ಅಂತಕ್ಕಂತಹ ವಿಚಾರಗಳು ಏನೋ ಬೆಳಕಿಗೆ ಬಂದಿದೆ. ಈ ಸಂಬಂಧಪಟ್ಟಂಗೆ ಈಗಾಗಲೇ ಹಲವರನ್ನ ಬಂಧನ ಕೂಡ ಮಾಡಲಾಗಿದೆ. ಬಂಧನವನ್ನ ಮಾಡೋದ್ರ ಜೊತೆಗೆ ಯಾರು ಗಲಭೆಯಲ್ಲಿ ಭಾಗಿಯಾಗಿದ್ರು ಅವ್ರನ್ನು ಕೂಡ ಇವತ್ತು ನ್ಯಾಯಾಲಯದ ಎದುರು ಹಾಜರುಪಡಿಸಲಾಗಿದೆ. ಬೆಳಗ್ಗೆಯಿಂದನೇ ಬಂದಂತಹ ಏನು FSL ಮತ್ತು ಬಾಂಬ್ ನಿಷ್ಕ್ರಿಯ ದಳದ ತಂಡದ ಅಧಿಕಾರಿಗಳು ಮತ್ತಷ್ಟು ಶೋಧ ಕಾರ್ಯವನ್ನ ನಡೆಸಿರ್ತಕ್ಕಂಥದ್ದು. ಇವತ್ತು ಇದೇ ಒಂದು ರಸ್ತೆಯಲ್ಲಿ 9mm ಬುಲೆಟ್ ಸಿಕ್ಕಿರ್ತಕ್ಕಂಥದ್ದು ಕೂಡ ಈ ಪ್ರಕರಣಕ್ಕೆ ಒಂದು ತಿರುವು ಇರತಕ್ಕಂಥದ್ದು. ಇಲ್ಲಿರ್ತಕ್ಕಂತಹ 9mm ಬುಲೆಟ್ ಯಾರದ್ದು ಅಂತಕ್ಕಂತಹ ಒಂದು ಅಂಶವನ್ನ ಕಲೆ ಹಾಕ್ತಾ ಇರ್ತಕ್ಕಂತಹ ಪೊಲೀಸ್ ಅಧಿಕಾರಿಗಳು ಮತ್ತಷ್ಟು ಒಂದು ಹುಡುಕಾಟಕ್ಕೆ ಮುಂದಾಗಿರ್ತಕ್ಕಂಥದ್ದು. ನಾನು ಇರ್ತಕ್ಕಂಥದ್ದು ಜನಾರ್ದನ್ ರೆಡ್ಡಿ ಅವರ ಏನು ನಿವಾಸ ಇದೆ, ಆ ನಿವಾಸದ ಗ್ಲಾಸ್ ಹೌಸ್ ಏನಿದೆ ಆ ಗ್ಲಾಸ್ ಹೌಸ್ ನ ಬಳಿ ಇದ್ದೇನೆ. FSL ಅಧಿಕಾರಿಗಳು ಅದರ ಜೊತೆಗೆ ಬಾಂಬ್ ನಿಷ್ಕ್ರಿಯ ದಳದ ತಂಡದ ಅಧಿಕಾರಿಗಳು ತಮ್ಮ ಕೆಲಸವನ್ನ ಕೂಡ ಮತ್ತೆ ಮುಂದುವರಿಸಿದ್ದಾರೆ. ಬೆಳಗ್ಗೆ ಬಂದಂತಹ ಅಧಿಕಾರಿಗಳು ತಮ್ಮ ಕಾರ್ಯವನ್ನ ಮುನ್ನಡೆಸ್ತಾ ಇರತಕ್ಕಂಥದ್ದು. ಏನು ಬಾಂಬ್ ನಿಷ್ಕ್ರಿಯ ದಳದ ತಂಡಕ್ಕೆ ಒಂದು 9mm ಬುಲೆಟ್ ಕೂಡ ದೊರೆತಿರ್ತಕ್ಕಂಥದ್ದು. ಮತ್ತಷ್ಟು ಸಾಕ್ಷ್ಯಗಳನ್ನ ಕಲೆ ಹಾಕಲಿಕ್ಕೆ ಈಗ ಅಧಿಕಾರಿಗಳು ಮುಂದಾಗಿದ್ದಾರೆ. ಅದರ ಜೊತೆಗೆ ಏನು ಆ ಗನ್ನಿಂದ ಸಿಡಿದಂತಹ ಬುಲೆಟ್ಗಳೆಷ್ಟು, ಅದರ ಜೊತೆಗೆ ಯಾರ ಗನ್ಗಳು ಅಂತಕ್ಕಂತಹ ಪತ್ತೆ ಹಚ್ಚತಕ್ಕಂತಹ ಕೆಲಸಕ್ಕೆ ಈಗ ಅಧಿಕಾರಿಗಳು ಮುಂದಾಗ್ತಾ ಇರತಕ್ಕಂಥದ್ದು. ಬಳ್ಳಾರಿಯ ಅಹಂಭಾವಿ ಪ್ರದೇಶದಲ್ಲಿ ಸಾಕಷ್ಟು ಈ ಒಂದು ಅಧಿಕಾರಿಗಳು ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಕೂಡ ಇದನ್ನ ತಮ್ಮ ಸಂಪೂರ್ಣವಾಗಿ ಏನು ಪರಿಶೀಲನೆ ಕಾರ್ಯಗಳನ್ನ ಕೂಡ ಮಾಡ್ತಾ ಇರತಕ್ಕಂಥದ್ದು. ಹೀಗಾಗಿ ಮತ್ತಷ್ಟು ತನಿಖೆಯನ್ನ ಮಾಡ್ತಾ ಇರತಕ್ಕಂತಹ ಪೊಲೀಸ್ ಇಲಾಖೆಯ ತಾಂತ್ರಿಕ ತಂಡಕ್ಕೆ ಮತ್ತಷ್ಟು ಸಾಕ್ಷಿಗಳು ಕೂಡ ಸಿಗಬೇಕಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಯಾವ್ಯಾವ ಬುಲೆಟ್ ಯಾರ್ಯಾರ ಗನ್ನಿಂದ ಹಾರಿದೆ, ಯಾರಿಗೆ ಸಂಬಂಧಪಟ್ಟಂತಹ ಗನ್ಗಳು ಅಂತಕ್ಕಂಥದ್ದನ್ನ ಪತ್ತೆ ಹಚ್ಚತಕ್ಕಂಥ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ.